ಸೊ ಎಲ್ಲ ಮಾಸ್ಟರ್ಸ್ಗಳಿಗೆ ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಮೂಲತಃ ಚಿಕ್ಕಮಗಳೂರು. ನಾನೀಗ ಮೈಸೂರಲ್ಲೇ ಸೆಟ್ಲಾಗಿದ್ದೀನಿ. 6 ತಿಂಗಳಿಂದ ನಾನು ಜಿಲ್ಲಾ ನ್ಯಾಯಾಧೀಶರಾಗಿ ರಿಟೈರ್ಡ್ ಆದೆ. ಸೊ 3.5 ಇಯರ್ಸ್ 3.5 ವರ್ಷಗಳ ಹಿಂದೆ ನನಗೆ ಈ ಧ್ಯಾನ, ಏನು ನೀವು ಈಗ ಪಿರಮಿಡ್ ಧ್ಯಾನ ಅಥವಾ ಆನಾಪಾನಸತಿ ಧ್ಯಾನ ಅಂತ ಹೇಳ್ತಿರಲ್ವ, ಉಸಿರಾಟದ ಮೇಲೆ ಗಮನ ಇಡೋ ಧ್ಯಾನ, ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿದೆ 3.5 ವರ್ಷದಿಂದ. ನಾನು ಚಿಕ್ಕ ವಯಸ್ಸಿಂದನೂ ನಾನು ಆಧ್ಯಾತ್ಮಿಕತೆಯಲ್ಲಿದ್ದೆ. ರಾಮಕೃಷ್ಣ ಆಶ್ರಮ, ಇಸ್ಕಾನು, ಸಾಯಿಬಾಬಾ ಎಲ್ಲನೂ, ಇಂಥದ್ದಿಲ್ಲ ಅಂತಲ್ಲ, ಎಲ್ಲ ದೇವರುಗಳಿಗೆ ಹೋಗ್ತಿದ್ದೆ, ಎಲ್ಲ ಆಶ್ರಮಗಳಿಗೆ ಹೋಗ್ತಿದ್ದೆ, ಎಲ್ಲನೂ ಮಾಡ್ಕೊಂಡು ಬರ್ತಿದ್ದೆ. ಆದರೆ ಯಾವತ್ತೂ ಕೂಡ ನನಗೆ ಅದು ಸುಮ್ಮನೆ ಹೊರಗಡೆಯಿಂದ ಬಂದಿದ್ದ ಜ್ಞಾನ. ನಮಗೆ ನಿಜವಾಗ್ಲೂ ಒಳಗಡೆಯಿಂದ ಬರೋದು, ಆ ದೇವರು ಅಂದ್ರೇನು, ಆಧ್ಯಾತ್ಮಿಕತೆ ಅಂದ್ರೇನು, ಸತ್ಯ ಅಂದ್ರೇನು, ನಿಜವಾದ ಜೀವನ ಅಂದ್ರೇನು, ಅರ್ಥ ಅಂದ್ರೇನು, ಮನುಷ್ಯ ಅಂದ್ರೇನು, ಎಲ್ಲನೂ ಬ್ರಹ್ಮಾಂಡದ ಈ ಎಲ್ಲ ವಿಷಯಗಳು ನೀವು ಧ್ಯಾನ ಮಾಡಿದ್ರೆ ಮಾತ್ರ ಅರ್ಥ ಆಗೋದು. ಧ್ಯಾನ ಮಾಡ್ತಾ ಮಾಡ್ತಾ ನನ್ನೊಳಗಡೆ ನನಗೆ ಚಿಕ್ಕ ವಯಸ್ಸಿಂದ ನನಗೆ ತುಂಬ ಸಮಸ್ಯೆ ಇತ್ತು. ನಾನು ತುಂಬ ಸಮಸ್ಯೆಯಲ್ಲಿ ಬೆಳೆದಿದ್ದು ಕುಟುಂಬದಲ್ಲಿ. ಸಣ್ಣ ವಯಸ್ಸಿಂದನೂ ನಾನು ತುಂಬ ಕಷ್ಟಪಟ್ಟು ಎಲ್ಲ ನಾನು ಲಾಯರಾಗಿ, ಗೌರ್ಮೆಂಟ್ ಲಾಯರಾಗಿ, ಜಡ್ಜ್ ಆಗಿ ಅದು ಒಳಗಡೆ ಇತ್ತು. ನನಗೆ 50 ವರ್ಷಗಳಿಂದ ನನಗೆ ಹೋಗಿರಲಿಲ್ಲ. ಮನಸ್ಸೊಳಗಡೆ ತುಂಬ ನೋವಿತ್ತು, ದುಃಖ ಇತ್ತು. ಆಮೇಲೆ ಭಾಳ ಸಮಸ್ಯೆಗಳೆಲ್ಲ ಇತ್ತು. ನನ್ನ ಕೆಲಸದಲ್ಲೂ ತುಂಬ ಕಷ್ಟಗಳು, ತೊಂದರೆಗಳಾಗ್ತಿತ್ತು. ಧ್ಯಾನ ಮಾಡಿದ್ಮೇಲೆ ನನ್ನ ಮತ್ತೆ ಲೋ ಬ್ಯಾಕ್ ಬಂದಿತ್ತು, ಅಂದರೆ ಕೆಳಬೆನ್ನು ನೋವು ಅಂತ, ಡಿಸ್ಕ್ ಸ್ಲಿಪ್ 30 ವರ್ಷಗಳಿಂದ ಬಂದರೆ 1 ವಾರ 15 ದಿವಸ ಮಲಗಬೇಕಿತ್ತು. ಅದಕ್ಕೆ ಟ್ರೀಟ್ಮೆಂಟೇ ಇರಲಿಲ್ಲ. ನಾನು ಸ್ವಲ್ಪ ಯೋಗ ಧ್ಯಾನ ಮಾಡಿ ಹೆಂಗೋ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಿದ್ದೆ. ಆದ್ರೂ ಬಂದರೆ ಮಲಗಬೇಕು 1 ವಾರ 15 ದಿವಸ. ಆ ಧ್ಯಾನ ಮಾಡಿದರೆ 2 ತಿಂಗಳಲ್ಲೇ ಬೆನ್ನು ನೋವೇ ಇಲ್ಲ, ಸಂಪೂರ್ಣವಾಗಿ ಮಾಯ. ಅದು ಆ ಮಿರಾಕಲ್ ಅಂದರೆ ಅದ್ಭುತ ಅಂದರೆ ಅದ್ಭುತ. ನಾನೀಗ ನೀವು ನಂಬ್ತಿರಲ್ವ, ನಾನು ಚಿಕ್ಕ ಹುಡುಗನ ಥರ ನಾನು ಓಡಾಡ್ಕೊಂಡಿದ್ದೀನಿ. ಎಲ್ಲೋದ್ರೂ ಬಸ್ಸಲ್ಲಿ, ಕಾರಲ್ಲಿ, ನಡ್ಕೊಂಡು, ಬೈಕು, 2 ವೀಲರ್ ಯಾವುದು ಬೇಕು, ನೋವೇ ಇಲ್ಲ. ಫಸ್ಟು ಸಿಕ್ಕಿದ್ದು ಆರೋಗ್ಯದ ಲಾಭ ಫಸ್ಟ್ ಸಿಗುತ್ತೆ. ಅದು ನಂದು ಉದಾಹರಣೆ. ಬ್ಯಾಕ್ ಪೇನ್ ಅಷ್ಟೇ, ಯಾವುದೇ ಕಾಯಿಲೆ ಇರಲಿ, 100,000 ಥರ ಕಾಯಿಲೆಗಳಿದೆ, ಎಲ್ಲ ಕಾಯಿಲೆಗಳು ಹೋಗ್ಬಿಡುತ್ತೆ. ಇಂಥದ್ದು ಅಲ್ಲ ಅಂತಲ್ಲ ಫಸ್ಟು. ಆಮೇಲೆ ಸ್ವಲ್ಪ ನನಗೆ ಏನೋ ಇದು ಅಲರ್ಜಿ ಇತ್ತು, ಅದು ಹೋಯ್ತು. ಎಲ್ಲ ಯಾವ್ಯಾವ್ದು ಇತ್ತು ಎಲ್ಲ ಕಾಯಿಲೆಗಳು ಹೋಗ್ಬಿಡ್ತು. ತಲೆನೋವು ಬರ್ತಿತ್ತು, ಎಲ್ಲ ಆಯಿತು. ಫಸ್ಟು ಆರೋಗ್ಯ ಸಿಕ್ತು. ಎರಡನೇದು ನನ್ನ ಮಾನಸಿಕ ನೆಮ್ಮದಿ ಸಿಕ್ತು. ನಾನೇನು ನೊಂದ್ಕೊಂಡಿದ್ದೆ 50 ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಇದ್ದಿದ್ದು ಎಲ್ಲ ದುಃಖ, ನೋವುಗಳು ಎಲ್ಲ ಹೊರಗೆ ಬಂದು ಒಂದು ಹೊಸ ಮನುಷ್ಯ, ಒಂದು ಒಳ್ಳೆ ನಿಜವಾದ ಆನಂದ. ಜೀವನ ಅಂದ್ರೇನು, ನಮ್ಮೊಳಗಡೆ ಹೋಗಿ ನಾವೇನು ಆನಂದ ಪಡ್ಕೊಳ್ಳೋದು ಎಲ್ಲ ಸಿಗ್ತಾ ಬಂತು. ಆದ್ದರಿಂದ ನನ್ನ ಜೀವನನೇ ಬದಲಾಗ್ಬಿಡ್ತು. ನಾನೇನು ಮಾಡಿದೆ, ನನ್ನ ಕೆಲಸದಲ್ಲೂ ಅದು ಅನುಭವ ಆಗೋಕ್ಕೆ ಶುರು ಆಯಿತು. ನನ್ನ ಕೆಲಸ ಮಾಡೋ ಕಡೆನೂ, ನನ್ನ ಮನೆ ಒಳಗಡೆ, ನನ್ನ ಸುತ್ತಮುತ್ತಲು ಯಾರು ಎಲ್ಲರೂ ಎಲ್ಲ ಕಡೆನೂ ನನಗೊಂದು ಹೊಸ ಅನುಭವ, ಹೊಸ ಜ್ಞಾನ, ಹೊಸ ಖುಷಿ, ಹೊಸ ಸಂತೋಷ. ನೀವು ಧ್ಯಾನಕ್ಕೆ ಮುಂಚೆ ಇದ್ದಿದ್ದೇ ಜೀವನನೇ ಬೇರೆ, ಧ್ಯಾನ ನಂತರ ಬಂದಿದ್ದೆ ಜೀವನ ಬೇರೆಯೇ. ಆಕಾಶ ಭೂಮಿ ಎಷ್ಟು ವ್ಯತ್ಯಾಸ ಆಗುತ್ತೆ. ಅಷ್ಟು ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾನು ಏನೇ ಹೇಳಿದ್ರು ನಿಮ್ಗೆ ಸುಮ್ಮನೆ ತೀರೆ ಆಗುತ್ತೆ. ಅದಕ್ಕೆ ನಾನು ಹೇಳೋಕ್ಕೆ ಹೋಗಲ್ಲ, ಮಾತಾಡೋಕ್ಕೆ ಹೋಗಲ್ಲ. ಈಗ ಅಲ್ಲಿ ಮೇಲೆ ಕೂರಿಸಿ ಒಂದು 15-20 ಜನ ಧ್ಯಾನ ಮಾಡಿದರು. ಆ ನಂತರ ಒಂದು 50-100 ಜನ ಧ್ಯಾನ ಮಾಡಿದರು. 5 ನಿಮಿಷಕ್ಕೆ ಅಲ್ಲಿ ಹೇಳಿದ್ರು ಒಂದು ಜನ, ನಾವು ಯಾವುದೇ ಲೋಕಕ್ಕೆ ಹೋಗ್ಬಿಟ್ಟಿದ್ವಿ, ಮರ್ತೋಗ್ಬಿಟ್ಟಿದ್ವಿ ಅಂತ. ಅದು ನಿಜವಾದ ಅನುಭವ ಆಗುತ್ತೆ. ನಿಜವಾದ ಒಂದು ಆನಂದ ಸ್ಥಿತಿ, ಬ್ರಹ್ಮಾನಂದ ಸ್ಥಿತಿ, ಆತ್ಮಾನಂದ ಸ್ಥಿತಿ, ಇವೆಲ್ಲ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ನಮ್ಮನೆ ಮೇಲೆ ಇದೇ ಥರ ಪಿರಮಿಡ್ ಕಟ್ಟಿದೆ. ಈಗ ಒಂದು 6 ತಿಂಗಳು 7 ತಿಂಗಳಾಯಿತು. ಆ ಪಿರಮಿಡಲ್ಲೇ ಕೂತು ನಾವು ಧ್ಯಾನ ಮಾಡ್ತೀವಿ. ಫಸ್ಟ್ 1 ಗಂಟೆ, ಆಮೇಲೆ 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ ಕೂಡ ಕೂತು ಧ್ಯಾನ ಮಾಡ್ತೀವಿ ನಾವು ಪ್ರತಿದಿನ. ಯಾಕೆಂದರೆ ಅಷ್ಟು ಅದ್ಭುತ ಅದು. ಅದರಲ್ಲಿ ಸಿಕ್ಕೋ ಶಕ್ತಿ, ಆನಂದ, ಅದ್ಭುತ ಯಾವುದ್ರಲ್ಲೂ ಸಿಗೋಲ್ಲ. ಏನೇ ನೋವು, ದುಡ್ಡು, ಕೋಟಿ, ದುಡ್ಡು, ಆಸ್ತಿ, ಮನೆ ಯಾವುದೂ ತೊಗೊಂಡೋಗೋಕ್ಕಾಗಲ್ಲ. ಏನೂ ತೊಗೊಂಡ್ಬಂದಿಲ್ಲ, ಏನೂ ತೊಗೊಂಡೋಗಲ್ಲ. ಧ್ಯಾನದಿಂದ ತೊಗೊಳ್ಳೋ ಶಕ್ತಿ, ಆನಂದ, ಅದ್ಭುತ ಅದು ಪರ್ಮನೆಂಟ್ ಇರುತ್ತೆ. ನಾವು ಮುಂದಿನ ಜನ್ಮಗಳಲ್ಲೂ ಅದು ನಮಗೆ ಅದೊಂದೇ ಬರೋದು. ನಮಗೆ ಧ್ಯಾನದ ಶಕ್ತಿ, ಧ್ಯಾನದ ಪುಣ್ಯ, ಧ್ಯಾನದ ಆನಂದ. ಆದ್ದರಿಂದ ನಾವು ಧ್ಯಾನ ಕಲಿತು, ಧ್ಯಾನ ಪ್ರಯೋಜನ ಆಗಿ ನಮಗೆ ಸಂತೋಷ ಏನು ಅಂತ ಸಿಕ್ಕಿದೆ. ಎಲ್ಲದರಿಂದ ಪರಿಹಾರ, ಎಲ್ಲ ದುಃಖದಿಂದ ಪರಿಹಾರ, ಎಲ್ಲ ಕಷ್ಟದಿಂದ ಪರಿಹಾರ, ಎಲ್ಲ ನೋವಿನಿಂದ ಮುಕ್ತಿ, ಎಲ್ಲದಿಂದ ಬಿಡುಗಡೆ, ಎಲ್ಲ ಬಂಧನ, ಮಾಯೆ, ನೋವು, ದುಃಖ ಏನೇನಿದೆ ಪ್ರಪಂಚದಲ್ಲಿ ನಾವು ಹುಟ್ಟುವಾಗ ಏನೇನು ತೊಗೊಂಬಂದಿದ್ದು ಎಲ್ಲ ದುಃಖಗಳಿಂದ ಪರಿಹಾರ ಇದೊಂದೇ ಧ್ಯಾನದಿಂದ, ಬೇರೆ ಯಾವುದರಿಂದ ಸಿಗೋಲ್ಲ. ಆದ್ದರಿಂದ ನಮಗೇನು ಸಿಕ್ಕಿದೆ ಎಲ್ಲರಿಗೂ ನಾವು ಬೇರೆಯವ್ರಿಗೆ ಹೇಳ್ತಾ ಹೋಗ್ಬೇಕು. ಅದಕ್ಕೆ ನಾನು ಕೋರ್ಟಲ್ಲಿ ಎಲ್ಲ ಜಡ್ಜ್ಗಳಿಗೆ, ಲಾಯರ್ಗಳಿಗೆ, ಸ್ಟಾಫ್ಗಳಿಗೆ, ಬರೋ ಕ್ಲೈಂಟ್ಸ್ ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಿದ್ದೆ. ಈಗ 1.5 ವರ್ಷ ಮಡಿಕೇರಿಯಲ್ಲಿ ಫ್ಯಾಮಿಲಿ ಕೋರ್ಟ್ ಜಡ್ಜ್ ಆಗಿದೆ. ಡೈಲಿ ಫ್ಯಾಮಿಲಿ ಒಳಗಡೆ ಕರೆಸಿ ನಾನೆಲ್ಲ ಚೇಂಬರಲ್ಲಿ ಗಂಟೆಗಟ್ಟಲೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಧ್ಯಾನ ಹೇಳ್ಕೊಡ್ತಿದ್ದೆ. ಧ್ಯಾನ ಹೇಳಿ PMC ಕನ್ನಡ ಯೂಟ್ಯೂಬ್ ಹಾಕಿ ಬುಕ್ ಕೊಟ್ಟು 95% ಕೇಸ್ಗಳೇ ಸೆಟ್ಲ್ ಆಗ್ಬಿಡ್ತು. 150-200 ಕೇಸು ರಾಜಿ ಆಗ್ಬಿಡ್ತು. 1.5 ವರ್ಷ ನಾನು ಅದನ್ನೇ ಮಾಡಿದ್ದೆ ಫುಲ್ ಕೋರ್ಟಲ್ಲಿ. ಆದ್ದರಿಂದ ನಾನು ಎಲ್ಲೇ ಹೋದರೂ ಫಸ್ಟು ಧ್ಯಾನ ಹೇಳ್ತೀನಿ. ಯಾರೇ ಫ್ರೆಂಡ್ಸು ಯಾರೇ ಬರಲಿ, ಧ್ಯಾನನೇ ನನ್ನ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧ್ಯಾನ ಎಲ್ಲರಿಗೂ ಕೊಡ್ಬೇಕು. ಈಗ ನಾವು ಜೈಲೆಲ್ಲ ಶುರು ಮಾಡಿದ್ವಿ ಮೈಸೂರಲ್ಲಿ. ಈಗ 1 ವಾರ ಆಯಿತು. ಡೈಲಿ ಬೆಳಗ್ಗೆ ಹೋಗಿ 41 ದಿನ ಎಲ್ಲ ನಾವು ಧ್ಯಾನ ಹೇಳ್ಕೊಟ್ಟು ಬರ್ತಾಯಿದ್ದೆ. ಏಕೆಂದರೆ ಜೈಲಲ್ಲಿರೋರಿಗೆ ತುಂಬ ನೊಂದೋಗ್ಬಿಟ್ಟಿರ್ತಾರೆ. ಅದಕ್ಕಿಂತ ದೊಡ್ಡದು ಯಾವುದೇ ಶಿಕ್ಷೆ ಇಲ್ಲ ಭೂಮಿ ಮೇಲೆ, ಜೈಲಲ್ಲಿರುವಂಥದ್ದು. ಎನ್ಸ್ಕೊಂಡ್ರೆ ನಮ್ಗೆ ಅಷ್ಟೊಂದು ದುಃಖ ಆಗುತ್ತೆ. ಅವ್ರಿಗೆ ಹೇಳ್ಕೊಡ್ತೀವಿ. ಸ್ಕೂಲು ಕಾಲೇಜಲ್ಲಿ ಈಗ ಇಲ್ಲಿ ಮೇಡಮ್ ಇದ್ದಾರೆ, ಅವರು
ಅವು ಎಷ್ಟು ಲಕ್ಷಾಂತರ ಜನಗಳಿಗೆ 25 ವರ್ಷದಿಂದ ಮೇಡಮ್ ಅವರು ಸ್ಕೂಲು ಕಾಲೇಜಲ್ಲಿ ಧ್ಯಾನ ಹೇಳ್ಕೊಡ್ತಿದ್ದಾರೆ. ಮತ್ತು ಇಲ್ಲೊಬ್ಬರು ಮೇಡಮ್ ಇದ್ದಾರೆ, ನಮ್ಮ ಸೃಜನಾ ರೆಡ್ಡಿ ಮೇಡಮ್, ಅವರು ಧ್ಯಾನಕ್ಕೋಸ್ಕರ ಅವ್ರ ಜೀವನವನ್ನೇ ಮುಡುಪಾಗಿ ಬಿಟ್ಬಿಟ್ಟಿದ್ದಾರೆ. ಎಷ್ಟೊಂದು ಒಬ್ಬೊಬ್ಬರು ಇದು ನಂದು ಉದಾಹರಣೆ. ನಾನು ಬರೀ 3 ವರ್ಷದಿಂದ ಎಷ್ಟು ನನ್ನ ಸಣ್ಣ ಉದಾಹರಣೆ. ಅದೇ ಥರ ನಮ್ಮ ಥರನೇ ನೂರಾರು ಸಾವಿರ ಲಕ್ಷಾಂತರ ಜನ ಮಾಸ್ಟರ್ಸ್ಗಳು, ಈ ಚನ್ನಬಸವ ಸರ್ ಮತ್ತು ಅನಿತಾ ಮೇಡಮ್ ಅವರು 25 ವರ್ಷಗಳಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ ಧ್ಯಾನ. ಮೈಸೂರಿಂದ ಲಕ್ಷಾಂತರ ಜನಗಳಿಗೆ ಧ್ಯಾನ ಹೇಳ್ಕೊಟ್ಟು ಎಷ್ಟೊಂದು ಸಾವಿರಾರು ಲಕ್ಷಾಂತರ ಜನಗಳಿಗೆ ಜೀವನ ಬದಲಾಗಿದೆ. ಅವರ ಜೀವನ ಕತ್ತಲೆ ಕಳೆದೋಗಿದೆ, ಬೆಳಕು ಬಂದಿದೆ, ಹೊಸ ಜೀವನ ಸಿಕ್ಕಿದೆ. ಎಲ್ಲ ಅವರು ಒಂದು ಕಷ್ಟಗಳಿಂದ ಪರಿಹಾರ ಬರೀ ಒಂದು ಧ್ಯಾನದಿಂದ. ಏನು ದುಡ್ಡು ಖರ್ಚು ಮಾಡಬೇಕಿಲ್ಲ, ಸುಮ್ಮನೆ ನಮಗೆ ನಾವು ಕೂತ್ಕೊಳ್ಳೋದು ಅಷ್ಟೇ. ನಮ್ಮಲ್ಲೇ ಇದೆಲ್ಲ, ಎಲ್ಲೂ ಇಲ್ಲ ಹೊರಗಡೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಈಗ ಹೇಳ್ಕೊಟ್ರಲ್ಲ ಧ್ಯಾನ, ಅಷ್ಟೇ ಮಾಡಬೇಕಾಗಿರೋದು, ಬೇರೆ ಏನು ಮಾಡಬೇಕಾಗಿಲ್ಲ. ನಾವು ಮಾಡಿ ಧ್ಯಾನ ನಾವು ಅನುಭವ ಪಡ್ಕೊಂಡು ನಮ್ಮ ಜೀವನ ಉದ್ಧಾರ ಮಾಡಿಕೊಂಡು ಎಲ್ಲ ಸುತ್ತಲೂ ಇಡೀ ಒಂದು ಭೂಮಂಡಲದಲ್ಲಿ ಪ್ರತಿಯೊಬ್ಬರಿಗೂ ನಾವು ಈ ಧ್ಯಾನ ಹೇಳ್ಕೊಡ್ಬೇಕು. ಎಲ್ಲರೂ ಸಂತೋಷವಾಗಿ, ಎಲ್ಲ ಆನಂದವಾಗಿ, ತೃಪ್ತಿಯಾಗಿ, ಆನಂದವಾಗಿರ್ಬೇಕು ಅನ್ನೋದೇ ಉದ್ದೇಶ. ಆದ್ದರಿಂದ ನಾನು ರಿಟೈರ್ಡ್ ಆದಮೇಲೂ ನಾನು ಬೇರೆ ಏನೂ ಕೆಲಸ ಇಲ್ಲ, ನಂದು ಇದೇ ಪೂರ್ತಿ PSS ಮೈಸೂರು ಇವರೆಲ್ಲರ ಜೊತೆ ಟೀಮಲ್ಲಿ ನನ್ನ ಪೂರ್ತಿ ಕೆಲಸ ಅದೇನೆ. ಎಲ್ಲಿ ಧ್ಯಾನ ನಡೆಯುತ್ತೆ, ಎಲ್ಲಿ ಧ್ಯಾನ ಹೋಗೋದು, ಎಲ್ಲ ನಾನು ಧ್ಯಾನ ಮಾಡೋದು, ಹೆಚ್ಚಿಗೆ ಎಲ್ಲ ಕಡೆ ಹೋಗೋದು, ಹೀಗೆ ಧ್ಯಾನ ಪ್ರಚಾರ ಮಾಡಿಕೊಂಡು ಈ ಥರ ನಡ್ಸ್ಕೊಂಬಂದಿದ್ದೀನಿ. ಅದರಿಂದ ಇದೊಂದು ಮಹಾ ಪುಣ್ಯದ ದಿನ, ಭಾಗ್ಯ ದಿನ ಅಂತ ನಾನು ಹೇಳಕ್ಕೆ ಬರ್ತೀನಿ. ಸಿದ್ಧಲಿಂಗ ಅನ್ನೋದು ಈ ಒಂದು ಪಿರಮಿಡ್ ಸಾಧಾರಣನೇ ಅಲ್ಲ. ಸಾಕ್ಷಾತ್ ಋಷಿ ಮುನಿಗಳು, ದೇವತೆಗಳು ಶಕ್ತಿ ನೆಲೆಸಂತರ ಸ್ಥಳ ಅದು. ಪಿರಮಿಡ್ ಅಂದರೆ ಸೈನ್ಸಲ್ಲೇ ಪ್ರೂವ್ ಆಗಿದೆ, ಅದು ವಿಜ್ಞಾನ. ಇದನ್ನು ಬರೀ ಹೇಳಿಕೆ ಮಾತಲ್ಲ, ನೀವು ಮಾಡಿ ನೋಡಿ. ಅದಷ್ಟು ಎನರ್ಜಿ ಇರುತ್ತೆ, ಅಷ್ಟು ಶಕ್ತಿ ಇರುತ್ತೆ. ಸುತ್ತಮುತ್ತಲು ಎಲ್ಲ ಎಷ್ಟೋ ಕಿಲೋಮೀಟ್ರ್ವರೆಗೂ ವ್ಯಾಪಿಸಿರುತ್ತೆ ಅದು, ಆ ಶಕ್ತಿ ಎನರ್ಜಿ. ದಯವಿಟ್ಟು ನೀವು ಒಂದು ಮಹಾಪುಣ್ಯ ಭಾಗ್ಯ ಸಿಕ್ಕಿರೋದು, ಆ ಪಿರಮಿಡ್ ಖಂಡಿತ ಉಪಯೋಗಿಸ್ಕೊಳ್ಳಿ. ಡೈಲಿ ಬಂದು ಅಲ್ಲಿ ಪಿರಮಿಡಲ್ಲಿ ಧ್ಯಾನ ಮಾಡಿ. ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಇಡೀ ಭಾಗ ಎಲ್ಲ ಅದ್ಭುತವಾಗಿ ಒಂದು ಬದಲಾವಾಗಿ ಒಂದು ಬಂಗಾರದ ಒಂದು ಸ್ಥಳವಾಗಲಿ, ತಪಸ್ಶಕ್ತಿ ಇರುವ ಸಾಕ್ಷಾತ್ ಈಗಾಗಲೇ ಹೇಳ್ದಂಗೆ ಚಾಮುಂಡೇಶ್ವರಿ ಮತ್ತು ಇಲ್ಲಿ ಸಿದ್ಧಲಿಂಗೇಶ್ವರರ ಶಕ್ತಿ ನೆಲೆಸಿರುವಂಥ ಸ್ಥಳ ಆಗುತ್ತೆ ಅದು. ಎಲ್ಲರಿಗೂ ನಾವು ಮಾಡಿದವರೆಲ್ಲ ನಮಗೆಲ್ಲ ಆ ಶಕ್ತಿ ಬರುತ್ತೆ. ಇಷ್ಟು ಹೇಳಿ ಮಾತ್ರದಲ್ಲಿ ಅವಕಾಶ ಕೊಟ್ಟು ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.